ಕೇಂದ್ರ ಸರ್ಕಾರ ಸಿಲಿಂಡರ್ ಅಭಾವದಿಂದ ಎಲ್ಲ ಸಮಸ್ಯೆ ಇಲ್ಲ ಅಂತ ನೀವು ಹೇಳ್ತೀರಿ. ಹೇಳ್ತಿದ್ರೆ ಇನ್ನೂ ಸಿಲಿಂಡರ್ ಸಮಸ್ಯೆ ಇದೆ, ಇನ್ನು 15 ಜನ ಕಮರ್ಷಿಯಲ್ ಸಿಲಿಂಡರ್ ಸಿಗುದಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ಡೊಮೆಸ್ಟಿಕ್ ಸಪ್ಲೈಗೆ ಎಷ್ಟು ಬೇಕು ಅಷ್ಟಿದೆ. ಇದನ್ನ ನಮ್ಮ ಮಂತ್ರಿ ಮುನಿಯಪ್ಪ ಅವರು ಕೂಡ ಹೇಳಿದೆ. ಇದು ಗೊತ್ತಿರುವಂಥ ವಿಚಾರ. ಕಮರ್ಷಿಯಲ್ಗೆ ಸ್ವಲ್ಪ ಅಭಾವ ಆಗಿತ್ತು. ಯಾಕಂದರೆ ಕಮರ್ಷಿಯಲ್ ಕನ್ಸಂಪ್ಷನ್ ಜಾಸ್ತಿ ಇರ್ತದೆ ಮತ್ತು ಪ್ಯಾನಿಕ್ ರಿಯಾಕ್ಷನ್ ಕೂಡ. ಆದರೆ ಈಗ LPG ಗ್ಯಾಸ್ ಇರುವಂಥ ಶಿಪ್ಗಳು ಈಗಾಗಲೇ ಬರೋಕ್ಕೆ ಶುರುವಾಗಿತ್ತು. 4-5 ಶಿಪ್ಗಳು ಇನ್ನೊಂದು ವಾರದ ಒಳಗಡೆ ಲ್ಯಾಂಡ್ ಆಗ್ತದೆ. ಅವೆಲ್ಲವೂ ಬಂದು ಲಾಜಿಸ್ಟಿಕಲ್ಲಿ ಡಿಸ್ಟ್ರಿಬ್ಯೂಷನ್ ಆಗ್ತಂದರೆ ಬಹುತೇಕವಾಗಿ ಈ ಸಮಸ್ಯೆ ಬಗೆಹರಿತಿದೆ. ಇನ್ನೊಂದು 8-10 ದಿವಸದಲ್ಲಿ ಈ ಸಮಸ್ಯೆ ಬಗೆಹರಿತಿದೆ. ಯಾಕಂದರೆ ನಾವು LPG ಗ್ಯಾಸನ್ನು ಡಿಪೆಂಡ್ ಆಗಿರುವಂಥದ್ದು ನಾವು ಗಲ್ಫ್ ಕಂಟ್ರಿಗಳ ಮೇಲೆ. ಅಲ್ಲಿಂದ ಅದು ಯುದ್ಧದ ವಾತಾವರಣದಿಂದ ತರುವಂಥ ಕೆಲಸ ಆಗಬೇಕು. ನಮ್ಮ ಪ್ರಧಾನಮಂತ್ರಿಗಳ ಮುತ್ಸದ್ದಿತನದಿಂದ, ಅವರ ಒಂದು ರಾಜತಾಂತ್ರಿಕ ನೈಪುಣ್ಯತೆಯಿಂದ ಇರಾನ್ ಈಗಾಗಲೇ ಆಯಿಲ್ ಕ್ರೂಡು ಅಂದರೆ ಪೆಟ್ರೋಲ್ ಡೀಸೆಲ್ಗೆ ಈಗಾಗಲೇ ಸಾಕಷ್ಟು ಅನುಮತಿ ಕೊಟ್ಟಿದೆ. ಆದ್ದರಿಂದ ಪೆಟ್ರೋಲ್ ಡೀಸೆಲ್ ಎಲ್ಲೂ ತೊಂದರೆ ಇಲ್ಲ. ಗ್ಯಾಸದ್ದು ಕೂಡ ಇನ್ನೊಂದು ವಾರ 10 ದಿವಸದಲ್ಲಿ ಎಲ್ಲವೂ ಕೂಡ ಬರ್ತದೆ, ಅನುಕೂಲ ಆಗ್ತದೆ. ಅಲ್ಲಿವರೆಗೂ ಸ್ವಲ್ಪ ವ್ಯವಸ್ಥಿತವಾಗಿ ಅದರ ವಿತರಣೆ ಮತ್ತು ಕಳ್ಳು ಮಾರುಕಟ್ಟೆಗೆ ಆಗುವಂತೆ ನೋಡಿಕೊಳ್ಳುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ. ಒಂದನೇದು. ಎರಡನೇದ್ದು, ಕಾಂಗ್ರೆಸ್ನವರು ಏನು ಟೀಕೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಕೇಂದ್ರ ಸರ್ಕಾರ ಒಂದು ನಿಮಿಷ ಅವ್ರು ಸ್ವಲ್ಪ ಹಿಂತಿರುಗಿ ನೋಡಬೇಕು. ಇರಾಕ್ ವಾರ ಆಗಿತ್ತು ಅವ್ರ ಕಾಲದಲ್ಲಿ, ಸದಾಮ್ ಹುಸೇನ್ ಎಲ್ಲ ಕಂಪ್ಲೀಟ್ ಸ್ಥಗಿತಾಗಿತ್ತು. ಏಕೆ ಅಂತಾನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಪೆಟ್ರೋಲ್ ಬಂಕ್ 8 ಗಂಟೆ ಮೇಲೆ ಎಲ್ಲ ಬಂದ್ ಮಾಡಬೇಕು ಅಂತ. ಪೆಟ್ರೋಲ್ ಬಂಕ್ನಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇತ್ತು. ಟ್ರಕ್ಕದ್ದು ನೀವೆಲ್ಲ ಸಣ್ಣ ಹುಡುಗರಿದ್ರಿ, ನಾವು ಇನ್ನು ಪತ್ರಕರ್ತರಾಗಿರಲಿಲ್ಲ. ಕಿಲೋಮೀಟರ್ ಗಟ್ಟಲೆ ಕ್ಯೂ ಇತ್ತು. ಇದು ವಾರ ಶುರುವಾಗಿ 15 ದಿವಸ ಆದರೂ ಕೂಡ ಪೆಟ್ರೋಲ್ ಡೀಸೆಲ್ ತೊಂದರೆ ಆಗದಂತೆ ನಮ್ಮ ಸರ್ಕಾರ ನೋಡಿಕೊಂಡಿದೆ. ಮತ್ತು LPG ಸಿಲಿಂಡರ್ನ 25% ಹೆಚ್ಚಿಗೆ ಮಾಡ್ತಾ ಇದೆ. ಮೋದಿ ಸರ್ಕಾರ ಇರುವುದರಿಂದ ಬೇರೆ ದೇಶಕ್ಕೆ ಹೋಲಿಸಿದರೆ ಈ ಜಾಗತಿಕ ಸಮಸ್ಯೆಯನ್ನು ಮೋದಿ ಸರ್ಕಾರ ಅತ್ಯಂತ ಸಮರ್ಥವಾಗಿ ನಿಭಾಯಿಸೋದ್ರಿಂದ ಇವತ್ತು ಸಾಕಷ್ಟು ಪೆಟ್ರೋಲ್ ಡೀಸೆಲ್ ಸಿಗುವಂಥ ವ್ಯವಸ್ಥೆ ಆಗಿದೆ. ಕೇವಲ ಕಮರ್ಷಿಯಲ್ LPG ಬಿಟ್ಟರೆ ಮಿಕ್ಕಿದ ಯಾವುದಕ್ಕೂ ಕೂಡ ತೊಂದರೆ ಆಗದಂತೆ ನೋಡಿಕೊಂಡಿದ್ದಾರೆ. ಇದು ಜಾಗತಿಕ ಸಮಸ್ಯೆ ಇದೆ. ಇದೆಲ್ಲವೂ ಗೊತ್ತಿದ್ದು ಕೂಡ ಅವರ ಕಾಲದಲ್ಲಿ ವಿಫಲವಾಗಿರುವಂಥದ್ದನ್ನು ನೆನಪು ಮಾಡಿಕೊಳ್ಳಿ ಕಾಂಗ್ರೆಸ್ನವರು ಅಂತ ಹೇಳ್ತಿತ್ತು. ಯಾಕೆ ಈ ರೀತಿ ಅರಾಜಕತೆ ಸೃಷ್ಟಿಯನ್ನು ಮಾಡ್ತಾರೆ? ಹತಾಶರಾಗಿದೆ. ಅವರು ಎಲ್ಲ ವಿಚಾರದಲ್ಲಿಯೂ ರಾಜಕಾರಣ ಮಾಡೋ ತೀರ್ಮಾನ ಮಾಡಿದ್ದಾರೆ. ದೇಶಕ್ಕೆ ತೊಂದರೆ ಆದರೆ ಅವ್ರಿಗೆ ಬಹಳ ಸಂತೋಷ. ಯಾಕಂದರೆ ಒಂದು ಟೀಕೆ ಮಾಡೋದಕ್ಕೆ ಒಂದು ಪಾಯಿಂಟ್ ಸಿಗ್ತದೆ ಅಂತ, ಬ್ರೌನಿ ಪಾಯಿಂಟ್ ಅಂತಾರೆ ಇಂಗ್ಲೀಷ್ನಲ್ಲಿ, ಸಿಗ್ತದೆ ಅಂತ ಸಂತೋಷ. ಈ ಥರದ ಒಂದು ದೇಶಕ್ಕೆ ತೊಂದರೆ ಆಗುವಂಥ ಸಂದರ್ಭದಲ್ಲಿ ಎಲ್ಲರೂ ಒಂದಾಗಿರಬೇಕು ಅಂತ ಅದರಲ್ಲಿ ಇವರು ಈ ಥರದ ಪ್ಲೆಷರನ್ನು ತಗೊಳ್ತಿರುವಂಥದ್ದು ನಿಜವಾಗಿಯೂ ಕೂಡ ಇವರು ಏನು ದೇಶಕ್ಕೆ ಒಳ್ಳೆ ಮಾಡುವಂಥ ಜನ ಹೋರಾಟ ಮಾಡುವಂಥ ಕೆಲಸ ಮಾಡ್ತಾರೆ. ಏನು ಮಾಡಿದ್ರು ಕೂಡ ಜನಕ್ಕೆ ಗೊತ್ತಿದೆ, ಸಮಸ್ಯೆ ಗೊತ್ತಿದೆ. ಹೆಣ್ಮಕ್ಳೇ ಮುಂದೆ ಬಂದು ಹೇಳ್ತಾ ಇದ್ದಾರೆ, ನಾವು ಅದನ್ನು ಮಿತಿವ್ಯಯದಲ್ಲಿ ಮಾಡ್ತೀವಿ, ಮೊದಲೆಲ್ಲ ಹೈ ಇಡ್ತಿದ್ದೆ, ಈಗ ಸ್ವಲ್ಪ ಲೋ ಇಟ್ಟು ಕೆಲಸ ಮಾಡ್ತೀನಿ ಅಂತ ಜನಕ್ಕೆಲ್ಲ ಗೊತ್ತಿದೆ. ಒಂದು ಕಡೆ ಅವ್ರೇನು ಸಚಿವ ಸಂಪುಟ, ಸರ್ಕಾರ, ದೇವಸ್ಥಾನ, ಪಲ್ಲಾಟದಾಗ ಇವೆಲ್ಲ ಗೊಂದಲ ಮನಸ್ಸು ಸಂಬಂಧ ಈ ಥರ ನಿಮ್ಮ ಮೇಲೆ ಇಲ್ಲ. ಅವೆಲ್ಲ ಏನಾದರೂ ಕೂಡ ಸಚಿವ ಸಂಪುಟ ವಿಸ್ತರಣೆಗೆ ನಿನ್ನೆನೂ ಮೊನ್ನೆನೂ ಮೀಟಿಂಗ್ ಮಾಡಿದ್ರು. ನಮ್ಮ ಜಿಲ್ಲೆಯ ಹಿರಿಯ ಶಾಸಕ JS ಪಟೇಲ್ ಸಮೇತ ಎಲ್ಲರೂ ಕೂಡ ಮೀಟಿಂಗ್ ಮಾಡಿದ್ದಾರೆ. ರಾಜಕಾರಣ ನಡೀತದೆ. ಅವರ ಆಂತರಿಕ ರಾಜಕಾರಣ ಇನ್ನಷ್ಟು ಉಳ್ಬಣ ಆಗಿದೆ. ಇದು ಸಿದ್ದರಾಮಯ್ಯನ ಬಜೆಟ್ಟು ನಮಗೆ ಪ್ರಯೋಜನವಿಲ್ಲ ಅಂತ ಹೇಳಿ ಕಾಂಗ್ರೆಸ್ಸಿನ ಶಾಸಕರೇ ಹೇಳುವಂಥ ಪರಿಸ್ಥಿತಿ ಇದೆ. ಹೀಗಿರುವಾಗ ಬಹಳಷ್ಟು ಪ್ರತಿರೋಧ ಆಂತರಿಕವಾಗಿ ತಮ್ಮ ಸರ್ಕಾರದ ವೈಫಲ್ಯಗಳಿಗೆಲ್ಲ ಗೊಂದಲ ಮುಚ್ಚಾಕೋದು ಸಂಬಂಧ ಈ ಥರ ಏನಾದರೂ ಹೋರಾಟ ಮಾಡುವಂಥದ್ದು ಈ ಥರ ಏನು ಸುದ್ದಿ ಮಾಡ್ತಾರೆ ಅಲ್ಲ. ಅವರು ತಮ್ಮ ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕೆ ಕೇಂದ್ರ ಮೇಲೆ ಬೊಟ್ಟು ಮಾಡಿ ತೋರಿಸುವಂಥದ್ದು ಮೊದಲಿಂದ ಚಾಳಿ ಇದೆ. ಸುಳ್ಳನ್ನು 10 ಬಾರಿ ಹೇಳಿದರೆ ಸತ್ಯ ಆಗುತ್ತೆ ಅಂತ ಮಾಡಿದ್ದಾರೆ. ಅದರಲ್ಲೂ ಇದು LPGನೂ ಕೂಡ ಒಂದು ಜೋಡಿಸ್ಕೊಂಡು ತಮ್ಮ ವೈಫಲ್ಯ ಮುಚ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ.